ನಾವು ಇಂಡಿಯಾದಲ್ಲಿ ಯಾವ ಸ್ಟೇಟ್ಗೆ ಕಂಪೇರ್ ಮಾಡಿ ನೋಡಿದ್ರು ಕೂಡ ಗೋವಾದಲ್ಲಿ ಮಾತ್ರ ಆಲ್ಕೋಹಾಲ್ ಚೀಪ್ ರೇಟ್ಗೆ ಸಿಗೋದು. ಗೋವಾದಲ್ಲಿ 3,310 ರೂಪಾಯಿ ಇರುವ ವಿಸ್ಕಿ ಬಾಟಲ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ 5,200 ರೂಪಾಯಿ ಇರುತ್ತೆ. ಗೋವಾದಲ್ಲಿ ಯಾಕೆ ಅಷ್ಟೊಂದು ಚೀಪ್, ನಮ್ಮ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಹೈ ಪ್ರೈಸ್ ಅನ್ನೋದು ಈ ಆಲ್ಕೋಹಾಲ್ನ ಮೇಲೆ ಇದೆ. ನೀವು ಗೋವಾದಿಂದ ಆಲ್ಕೋಹಾಲ್ನ ತಗೊಂಡು ನಮ್ಮ ಕರ್ನಾಟಕಕ್ಕೆ ಬರಬಹುದು. ನೀವು ಕೇಳಿದ್ದು ನಿಜ, ಗೋವಾದಿಂದ ಆಲ್ಕೋಹಾಲ್ನ ನಮ್ಮ ಕರ್ನಾಟಕಕ್ಕೆ ತಗೊಂಡು ಬರಬಹುದು. ನಮ್ಮ ಕರ್ನಾಟಕ ಬಾರ್ಡರಿಂದ ಗೋವಾ ಜಸ್ಟ್ 5 ಕಿಲೋಮೀಟರ್ಸ್ ದೂರದಲ್ಲಿ ಇದ್ದರೂ ಕೂಡ ಗೋವಾದಲ್ಲಿ ಅಷ್ಟೊಂದು ಚೀಪ್ ಯಾಕೆ, ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಹೈ ರೇಟ್ ಯಾಕೆ? ಈ ಒಂದು ವಿಡಿಯೋದಲ್ಲಿ 2026ನ ಹೊಸ ರೂಲ್ಸ್ಗಳು ಅಂಡ್ ಗೋವಾ ಮತ್ತು ಕರ್ನಾಟಕದ ಬೆಲೆ ಹಿಂದಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಸೊ ವಿಡಿಯೋ ಎಲ್ಲ ನೋಡಾದ್ಮೇಲೆ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಸೊ ನಮ್ಮ ಭಾರತದಲ್ಲಿ ಯಾವುದೇ ಒಂದು ವಸ್ತು ಮೇಲೆ GST ಅನ್ನೋದು ಇರೋದು ಕಾಮನ್, ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಆಲ್ಕೋಹಾಲ್ನ ಮೇಲೆ ಮಾತ್ರ GST ಅನ್ನೋದು ಇರೋದಿಲ್ಲ. ಸಂವಿಧಾನದ ಪ್ರಕಾರ ಆಲ್ಕೋಹಾಲ್ನ ಮೇಲೆ ಟ್ಯಾಕ್ಸ್ ಇಡಬೇಕಂದ್ರೆ ಆಯಾ ಸರ್ಕಾರದ ಅಧಿಕಾರಿಗಳಿಗೆ ಇರುತ್ತೆ. ಸೊ ನಾವು ಆಲ್ಕೋಹಾಲ್ ಮೇಲೆ ಎಷ್ಟು ರೇಟು ಇಕ್ಕಬೇಕು ಅಂತ ನಮ್ಮ ಸರ್ಕಾರದ ಅಧಿಕಾರಿಗಳ ಕೈಯಲ್ಲಿ ಇರುತ್ತೆ. ಕರ್ನಾಟಕ ಸರ್ಕಾರ ಈ ಮದ್ಯ ಅನ್ನೋದು ಮೇಜರ್ ಸೋರ್ಸ್ ಆಗಿ ಉಪಯೋಗಿಸ್ಕೊಳ್ತಾ ಇದೆ. ಕರ್ನಾಟಕಕ್ಕೆ ಇದರಿಂದಾನೇ ತುಂಬ ಟ್ಯಾಕ್ಸ್ ಅನ್ನೋದು ಬರ್ತಾ ಇರೋದು. ಆಲ್ಮೋಸ್ಟ್ 20ಇಂದ 25% ಲಾಭ ಅನ್ನೋದು ಈ ಆಲ್ಕೋಹಾಲಿಂದ ಸಿಗ್ತಾ ಇದೆ. ಬಟ್ ಗೋವಾದಲ್ಲಿ ಮಾತ್ರ ಆಲ್ಕೋಹಾಲ್ ಅನ್ನೋದು ಮೇಜರ್ ಸೋರ್ಸ್ ಆಗಿ ಅವರು ನೋಡ್ತಾ ಇಲ್ಲ. ಟೂರಿಸಂ ಅನ್ನೋದು ಒಂದು ಮೇಜರ್ ಸೋರ್ಸ್ ಆಗಿ ಅವರು ಭಾವಿಸ್ತಿದ್ದಾರೆ. ಇನ್ನು ಅಬಕಾರಿ ಸುಂಕದ ವ್ಯತ್ಯಾಸ, ಅದೇ ಎಕ್ಸಸೈಸ್ ಡ್ಯೂಟಿ ಬಗ್ಗೆ ಮಾತಾಡಿದ್ರೆ, ಗೋವಾದಲ್ಲಿ ಎಕ್ಸಸೈಸ್ ಡ್ಯೂಟಿ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಕಂಪೇರ್ ಮಾಡಿ ನೋಡಿದ್ರು ಕೂಡ ಗೋವಾದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ. ಅದೇ ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಟೇಟ್ ಕಂಪೇರ್ ಮಾಡಿ ನೋಡಿದ್ರು ಕೂಡ ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇರುತ್ತೆ ಎಕ್ಸಸೈಸ್ ಡ್ಯೂಟಿ. ಸೊ ಗೋವಾದಲ್ಲಿ 45 to 55% ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ 80% to 83% ವರೆಗೂ ಇರುತ್ತೆ ಎಕ್ಸಸೈಸ್ ಡ್ಯೂಟಿ. ನಮ್ಮ ಕರ್ನಾಟಕವು ಈ ಆಲ್ಕೋಹಾಲ್ನ ಇನ್ಕಮ್ ಸೋರ್ಸ್ ಆಗಿ ಬಳಸ್ತಾ ಇದೆ. ಫಾರ್ ಎಕ್ಸಾಂಪಲ್ 2025ಅಲ್ಲಿ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಮ್ಮ ಕರ್ನಾಟಕಕ್ಕೆ ಆಲ್ಮೋಸ್ಟ್ 1,300 ಕೋಟಿ ಲಾಭ ಅನ್ನೋದು ಬಂದಿದೆ ಈ ಆಲ್ಕೋಹಾಲ್ದಿಂದ ಮಾತ್ರ. ಗೋವಾ ಸರ್ಕಾರವು ಮದ್ಯದ ಮೇಲಿನ ಲಾಭಕ್ಕಿಂತ ಅಲ್ಲಿಗೆ ಬರುವ ಟೂರಿಸ್ಟ್ಗಳ ಮೇಲೆ ಇರುವ ಲಾಭನೇ ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಬಾರ್ ಏನಾದರೂ ಓಪನ್ ಮಾಡಬೇಕಂದ್ರೆ ಲೈಸೆನ್ಸ್ ಫೀ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಬಟ್ ಗೋವಾದಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಇದೆಲ್ಲ ಬೇಡ ನಮಗೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ನಮ್ಮ ಕರ್ನಾಟಕ ಡೈರೆಕ್ಟಾಗಿ ಆಲ್ಕೋಹಾಲ್ನ ಮೇಲೆ ಇದರ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಮೇಲೆ ಪ್ರೈಸ್ನ ಇಕ್ಬಿಟ್ಟು ಡೈರೆಕ್ಟಾಗಿ ಇನ್ಕಮ್ ಸೋರ್ಸ್ ಅನ್ನೋದು ಜನ್ರೇಟ್ ಮಾಡ್ತಿದೆ. ಬಟ್ ಗೋವಾ ಮಾತ್ರ ಇಂಡೈರೆಕ್ಟಾಗಿ ಇನ್ಕಮ್ ಅನ್ನೋದು ಗೇನ್ ಮಾಡ್ತಾ ಇದೆ. ಅದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನಾವು ನಾರ್ಮಲ್ ಆಗಿ ಹೇಳಬೇಕಂದ್ರೆ ನಮ್ಮ ಯುವಕರಿಗೆ ಎಸ್ಪೆಷಲಿ ಒಂದು ಒಳ್ಳೆ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಸ್ಪಾಟ್ ಅಂದರೆ ಅದು ನಮಗೆ ಗೋವಾ. ಯಾಕಂದರೆ ಅಲ್ಲಿ ನಮಗೆ ಆಲ್ಕೋಹಾಲ್ ಅನ್ನೋದು ತುಂಬ ಅಂದರೆ ತುಂಬ ಚೀಪ್ಗೆ ಸಿಗ್ಬಿಡುತ್ತೆ ಅಂತ ನಾವು ಅಲ್ಲಿಗೆ ಹೋಗೋದು ಜಾಸ್ತಿ. ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂದರೆ ಗೋವಾ ಅಂತ ನಾವು ಅನ್ಕೊತೀವಿ. ಸೊ ತುಂಬ ಜನ ಹೋಗ್ತಾರೆ, ಅಲ್ಲಿ ತುಂಬ ಚೀಪ್ಗೆ ಸಿಗ್ಬಿಡುತ್ತೆ ಡ್ರಿಂಕ್ಸ್ ಅನ್ನೋದು ಅಂತ ನಾವು ಹೋಗ್ತೀವಿ. ಅಲ್ಲಿ ನಾವು ಚಿಲ್ ಮಾಡೋದಕ್ಕೂ ಎಂಜಾಯ್ ಮಾಡೋದಕ್ಕೂ ಅದೊಂದು ಬೆಸ್ಟ್ ಪ್ಲೇಸ್ ಅಲ್ವಾ. ಹಾಗೆ ಅಲ್ಲಿ ಬೀಚ್ ಇರೋದ್ರಿಂದ ನಾವು ಚಿಲ್ ಮಾಡಿಕೊಂಡು ತುಂಬ ಎಂಜಾಯ್ ಅನ್ನೋದು ಮಾಡ್ಬೋದು. ಗೋವಾ ಅನ್ನೋದು ತುಂಬ ಅಂದರೆ ತುಂಬ ಚಿಕ್ಕ ಸ್ಟೇಟ್. ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಸ್ವಲ್ಪ ಚಿಕ್ಕ ಸ್ಟೇಟ್, ಆದರೂ ಇಂಡೈರೆಕ್ಟ್ ಆಗಿ ದುಡ್ಡನ್ನ ಗೇನ್ ಮಾಡ್ತಾ ಇದೆ. ಅದು ಹೇಗೆ ಅಂದರೆ ನಾವು ಟೂರಿಸ್ಟ್ಗಳು ಗೋವಾಗೆ ಹೋದ್ಮೇಲೆ ಅಲ್ಲಿ ನಾವು ಓನ್ಲಿ ಆಲ್ಕೋಹಾಲ್ನ ಬೈ ಮಾಡೋದಕ್ಕೆ ಹೋಗ್ತೀವ, ಇಲ್ವಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು 3 ದಿನ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಹೋಗ್ತೀವಿ. ಅಲ್ಲಿ ನಾವು ಸ್ಟೇ ಮಾಡಬೇಕಂದ್ರೆ ನಮಗೆ ಒಂದು ರೂಮ್ ಅನ್ನೋದು ಬೇಕಾಗಿದೆ. ಸೊ ನಾವು ಒಂದು ರೂಮ್ ಅನ್ನೋದು ತಗೊತೀವಿ, ಇಷ್ಟರಲ್ಲೇ ಮುಗೀತಾ. ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಟ್ಯಾಕ್ಸಿ ಅನ್ನೋದು ಇರುತ್ತೆ. ನಾವು ಊಟ ಮಾಡಬೇಕಂದ್ರೆ ಒಂದು ಒಳ್ಳೆ ಹೋಟ್ಲ್ ಅನ್ನೋದು ಬೇಕಾಗುತ್ತೆ.
ಹಾಗೆ ನಾವು ಟೀ ಕಾಫಿ ಏನಾದರೂ ಕುಡಿಬೇಕಂದ್ರೆ ಒಂದು ಕೆಫೆ ಅನ್ನೋದು ನಮಗೆ ಬೇಕು. ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ವಿಷಯ ಗೊತ್ತಾಯಿತು ಅಂತ ಅನಿಸುತ್ತೆ. ಸೊ ಈ ಥರ ಗೋವಾ ಗೌರ್ಮೆಂಟ್ ಅನ್ನೋದು ಇನ್ಕಮ್ನ ಗೇನ್ ಮಾಡ್ತಾ ಇದೆ. ಹೇಗಂದರೆ ಆಲ್ಕೋಹಾಲ್ನ ಕಮ್ಮಿ ರೇಟ್ಗೆ ಮಾರಿಬಿಟ್ಟು, ಯಾಕಂದರೆ ಕಮ್ಮಿ ರೇಟ್ಗೆ ಕೊಡ್ತಿರೋದು ಅವರು ಟೂರಿಸ್ಟ್ಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಸೊ ಅಲ್ಲಿಗೆ ಹೋದರೆ ತುಂಬ ಚೀಪಾಗಿ ಸಿಗುತ್ತೆ, ತುಂಬ ಎಂಜಾಯ್ ಮಾಡ್ಬೋದು ಅಂತ. ಬಟ್ ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಇನ್ಕಮ್ ಸೋರ್ಸ್ ಅಂದರೆ, ನೀವು ಸ್ಟೇ ಮಾಡಿದ ಹೋಟ್ಲಿಂದ, ಹಾಗೆ ನೀವು ಟಿಫನ್ ಮಾಡಿರುವ ಹೋಟ್ಲಿಂದ, ಹಾಗೆ ಟೀ ಕಾಫಿ ಕುಡಿದ ಕೆಫೆಗಳಿಂದ ಅವ್ರಿಗೆ ಇನ್ಕಮ್ ಅನ್ನೋದು ಬರ್ತಾ ಇದೆ. ಸೊ ಅವರಿಗೆ ವರ್ಷಕ್ಕೆ ಇದರ ಮೇಲೆ ಲೈಸೆನ್ಸ್ ಫೀ ಅನ್ನೋ ಟ್ಯಾಕ್ಸು ಅವ್ರಿಗೆ ಬರ್ತಾ ಇದೆ. ಸೊ ಅಲ್ಲಿ ಇವರು ಇನ್ಕಮ್ ಅನ್ನೋದು ಜನರೇಟ್ ಮಾಡ್ತಿದ್ದಾರೆ. ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಈ ಥರ ಗೋವಾ ಗೌರ್ಮೆಂಟ್ ಅನ್ನೋದು ದುಡ್ಡನ್ನ ಗೇನ್ ಮಾಡ್ತಾ ಇದೆ. ಆದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾತ್ರ IT ಕಂಪ್ನಿಗಳು ಜಾಸ್ತಿ ಇರೋದ್ರಿಂದ, ಬೇರೆ ಸೋರ್ಸ್ ಇಲ್ಲದೆ ಇರುವ ಕಾರಣದಿಂದ ಡೈರೆಕ್ಟಾಗಿ ಪ್ರೈಸ್ಗಳನ್ನ ಇಕ್ಬಿಟ್ಟು ಡೈರೆಕ್ಟಾಗಿ ಸೇಲ್ನ ಮಾಡ್ತಾ ಇದೆ. ಸೊ ಅಷ್ಟೇ ಅದಕ್ಕೂ ಇರುವ ಡಿಫ್ರೆನ್ಸ್. ಅದು ಇಂಡೈರೆಕ್ಟಾಗಿ ಗೇನ್ ಮಾಡ್ತಾ ಇದ್ದರೆ ದುಡ್ಡನ್ನು, ಇದು ಡೈರೆಕ್ಟಾಗಿ ಗೈನ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ. ಸೊ ಇನ್ನು ನಾವು ಆಲ್ಕೋಹಾಲ್ನ ಗೋವಾದಿಂದ ಕರ್ನಾಟಕಕ್ಕೆ ತರಬಹುದು ಅಂದರೆ ಆಬ್ವಿಯಸ್ಲಿ ನಾವು ತರ್ಬೋದು. ಆದರೆ ಆ ಆಲ್ಕೋಹಾಲ್ನ ನಾವು ಜೈಲಲ್ಲಿ ಕುತ್ಕೊಂಡು ಕುಡಿಬೇಕಾಗುತ್ತೆ. ಅರ್ಥ ಆಯ್ತಾ? ಯಾವುದೇ ಸ್ಟೇಟಿಂದ ಯಾವುದೇ ಒಂದು ಪ್ರಾಡಕ್ಟ್ನ ತರಬೇಕಂದ್ರೆ, ಈ ಥರ ಪರ್ಮಿಷನ್ ಇಲ್ಲದೆ ಇರೋ ಪ್ರಾಡಕ್ಟ್ಸ್ನ ತರಬೇಕಂದ್ರೆ, ಎಕ್ಸಾಂಪಲ್ ಆಲ್ಕೋಹಾಲೇ ಇಟ್ಕೊಳ್ರಿ. ಸೊ ಇದನ್ನು ತರಬೇಕಂದ್ರೆ ಟ್ಯಾಕ್ಸ್ ಅನ್ನೋದು ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿಗೆ ತರುವ ಆಪ್ಷನ್ ಅನ್ನೋದು ನಮಗೆ ಇಲ್ಲ. ನಮ್ಮ ಗೌರ್ಮೆಂಟು ಪರ್ಮಿಷನ್ ಅನ್ನೋದು ಕೊಡೋಲ್ಲ. ನಾವು ಆದರೂ ತಗೊಂಡು ಬರ್ಬೋದು 1-2 ಬಾಟಲ್. ಅದಕ್ಕೂ ಕೆಲವೊಂದು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ನ ನಾವು ಪಾಟಿಸ್ಕೊಂಡು ತಗೊಂಡು ಬರಬೇಕಾಗುತ್ತೆ. ಸೊ ಗೋವಾದಲ್ಲೇ ಆಲ್ಕೋಹಾಲ್ ಅನ್ನೋದು ರೆಡಿ ಆಗೋದ್ರಿಂದ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ ಅನ್ನೋದು ಬೀಳೋದಿಲ್ಲ. ಯಾಕಂದರೆ ಅಲ್ಲೇ ರೆಡಿ ಆಗುತ್ತೆ ಅಲ್ವಾ. ನಮಗೇನಾದರೂ ಗೋವಾದಿಂದ ನಮ್ಮ ಕರ್ನಾಟಕಕ್ಕೆ ಆಲ್ಕೋಹಾಲ್ ಬರಬೇಕಂದ್ರೆ ಗೋವಾ ಗೌರ್ಮೆಂಟ್ಗೆ ನಾವು ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ ಅನ್ನೋದು ಕಟ್ಟಬೇಕಾಗುತ್ತೆ. ಸೊ ಆದ್ದರಿಂದ ನಮಗೆ ಸ್ವಲ್ಪ ಪ್ರೈಸ್ ಅನ್ನೋದು ಜಾಸ್ತಿ ಇರುತ್ತೆ. ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ? ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ರೇಟು ಜಾಸ್ತಿ ಇರುತ್ತೆ, ಗೋವಾದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅಲ್ಲೇ ರೆಡಿ ಮಾಡ್ತಾರೆ, ಅವ್ರಿಗೆ ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟೋದು ಇರೋದಿಲ್ಲ. ಸೊ ಆದ್ದರಿಂದ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ. ಸೊ ನೋಡಿದ್ರಲ್ಲ, ಇಷ್ಟು ಈ ಒಂದು ವಿಡಿಯೋ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿದೆ ಈ ಒಂದು ಇನ್ಫಾರ್ಮೇಷನ್, ನಿಮಗೆ ಹೇಗೆ ಅನ್ನಿಸ್ತು. ಹಾಗೆ ನೀವೇನಾದರೂ ಗೋವಾಗೆ ಹೋಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ. ಸೊ ನಿಮಗೆ ಇದ್ರ ಮೇಲೆ ನಮ್ಮ ಕರ್ನಾಟಕದಲ್ಲಿ ಆಲ್ಕೋಹಾಲ್ ಮೇಲೆ ಪ್ರೈಸ್ನ ಕಡಿಮೆ ಮಾಡಬೇಕಾ ಇಲ್ವಾ ಅನ್ನೋ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.